ಅದು ಎಸ್, ಈಗ ಮತ್ತೊಂದು ಚುನಾವಣಾ ಪೂರ್ವ ಸಮೀಕ್ಷೆ, ಚುನಾವಣೋತ್ತರ ಸಮೀಕ್ಷೆ ಬರ್ತಾ ಇದೆ. ಎಬಿಪಿ ಸಮೀಕ್ಷೆಯಲ್ಲಿ ಏನಾಗ್ತಿದೆ? ಎನ್ಡಿಎಗೆ 147 to 167 ಅಂದ್ರೆ ಪೂರ್ಣ ಬಹುಮತ, 147 to 167 ಕ್ಲೀನ್ ಸ್ವೀಪ್. ಮಹಾಗಠಬಂಧನ ಕೇವಲ 70 ರಿಂದ 90 ಸ್ಥಾನವನ್ನ ಎಬಿಪಿ ಸಮೀಕ್ಷೆ ಬರ್ತಾ ಇದೆ. ಎಬಿಪಿ ಸಮೀಕ್ಷೆ ಪ್ರಕಾರ ಇತರ ಪಕ್ಷಗಳಿಗೆ 2 ರಿಂದ 6 ಸ್ಥಾನ ಮಾತ್ರ. ಬಟ್ ಇಲ್ಲಿ ಎನ್ಡಿಎ ಮೈತ್ರಿಕೂಟ ಏನಿದೆ, ಬಿಜೆಪಿ ಮತ್ತೆ ಜೆಡಿಯು ತುಂಬಾ ದೊಡ್ಡ ಮಟ್ಟದ ಅಂತರವನ್ನ ಕೊಡ್ತಾ ಇದೆ. ಈಗ ಎಬಿಪಿ 147 to 167, 147 ರಿಂದ 167 ಅಂದ್ರೆ 122 ಬೇಕು ಬಹುಮತಕ್ಕೆ. 147 ಬಿಗ್ಗೆಸ್ಟ್ ನಂಬರ್ ಇದು ಬಿಜೆಪಿ ಮತ್ತೆ ಜೆಡಿಯುಗೆ. ಮಹಾಗಠಬಂಧನ್ಗೆ ಕೇವಲ 70 ರಿಂದ 90 ಸ್ಥಾನ ಅಂದ್ರೆ ಲಾಸ್ಟ್ ಕಳೆದ ಬಾರಿಗೆ ಏನ್ ಪಡೆದುಕೊಂಡಿತ್ತು 110 ಸ್ಥಾನ, ಅದಕ್ಕಿಂತ ಆಲ್ಮೋಸ್ಟ್ ಕಡಿಮೆ 20 ಸ್ಥಾನವನ್ನ ಕಡಿಮೆನ ನೋಡ್ತಾ ಇದೀವಿ ಈಗ. ಸೊ ಎಬಿಪಿ ಎಕ್ಸಿಟ್ ಪೋಲ್ ಬರ್ತಾ ಇದೆ ಎನ್ಡಿಎಗೆ. ಇತರ 2 ರಿಂದ 3 ಕೊಟ್ಟಿದ್ದಾರೆ, 2 ರಿಂದ 6 ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎಲ್ಲೋ ಎಸ್ ಇನ್ನೊಂದು ಸಮೀಕ್ಷೆ ಹೊರಗಡೆ ಬರ್ತಾ ಇದೆ, ಚುನಾವಣೋತ್ತರ ಸಮೀಕ್ಷೆ ಎನ್ಡಿಟಿವಿ ಎಕ್ಸಿಟ್ ಪೋಲ್ ನಲ್ಲೂ ಕೂಡ ಎನ್ಡಿಎಗೆ ಮುನ್ನಡೆ, ಬಿಜೆಪಿ ಪ್ಲಸ್ ಜೆಡಿಯು 133 ರಿಂದ 159 ಎನ್ಡಿಎಗೆ. ಇದು ಕೂಡ ಸಂಪೂರ್ಣ ಬಹುಮತ ಎನ್ಡಿಎ ಪಡ್ಕೊಳ್ತಾ ಇದೆ. ಎನ್ಡಿಟಿವಿ ಪ್ರಕಾರ ಮಹಾಗಠಬಂಧನ್ಗೆ 75 ರಿಂದ 100 ಅಂದ್ರೆ ಮಾರ್ಜಿನ್ ಆಲ್ಮೋಸ್ಟ್ 25 ಕೊಟ್ಟಿದ್ದಾರೆ ಇಲ್ಲಿ. ಇತರ ಪಕ್ಷಗಳಿಗೆ 2 ರಿಂದ 8 ಸ್ಥಾನ. ಇದು ಎನ್ಡಿಟಿವಿ ಚುನಾವಣೋತ್ತರ ಸಮೀಕ್ಷೆ ಇದೆ. ಎಕ್ಸಿಟ್ ಪೋಲ್ ಎನ್ಡಿಟಿವಿಯ ಎಕ್ಸಿಟ್ ಪೋಲ್ ಪ್ರಕಾರ ಎನ್ಡಿಎಗೆ ಎನ್ಡಿಎಗೆ ಬಹುಮತದಿಂದ ಅಧಿಕಾರ ರಚನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. 139 ರಿಂದ 159 ಇಸ್ ಅ ಹ್ಯೂಜ್ ನಂಬರ್. ಹಾಗೆ ನೋಡಿದ್ರೆ ಕಳೆದ ಬಾರಿಯ ಪರ್ಫಾರ್ಮೆನ್ಸ್ ಕೂಡ ಮಹಾಗಠಬಂಧನ್ ಏನಿದೆ ಕಾಂಗ್ರೆಸ್ ಪ್ಲಸ್ ಆರ್ಜೆಡಿ ಮಾಡುತ್ತಾ ಇಲ್ವಾ ಅನ್ನುವಂತಹ ಅನುಮಾನ ಈ ಎಕ್ಸಿಟ್ ಪೋಲ್ ಗಳನ್ನ ನೋಡ್ತಾ ಇದ್ರೆ ಅನಿಸ್ತಾ ಇದೆ. ಸಿಕ್ಕಂತಹ ಚಾನ್ಸ್ ಅನ್ನ ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಎಲ್ಲ ರಾಹುಲ್ ಗಾಂಧಿ ಎಡವಿದ್ರು. ಇಟ್ಸ್ ಆಲ್ ಬಿಕಾಸ್ ಆಫ್ ಆರ್ಜೆಡಿ, ಇಟ್ಸ್ ಆಲ್ ಬಿಕಾಸ್ ಆಫ್ ತೇಜಸ್ವಿ ಯಾದವ್ ವರ್ಚಸ್ಸು ಮತ್ತು ತೇಜಸ್ವಿ ಯಾದವ್ ಅವರ ಫೈಟ್ ಮೇಲೆ ಕಾಂಗ್ರೆಸ್ ಅಲ್ಲಿ ಚುನಾವಣೆಗೆ ಹೋಗಿದೆ. ಬಿಟ್ರೆ ತನ್ನ ಸ್ವಂತ ಚರಿಷ್ಮಾ ಏನು ಇಲ್ಲ. ರಾಹುಲ್ ಗಾಂಧಿ ಅವರು ಅದ್ಯಾವುದೋ ಒಂದು ಕೆರೆಯಲ್ಲಿ ಇಳಿದು ಬಿಟ್ರು, ಅದು ಬಿಟ್ರೆ ಅಂತ ದೊಡ್ಡ ಇಂಪ್ಯಾಕ್ಟ್ ಮತಚೋರಿ ಅಂತ ಇದ್ರೆ ಹೊರತು ರಾಹುಲ್ ಗಾಂಧಿ ಅವರು ಅಲ್ಲಿ ತಮ್ಮ ಇಂಪ್ಯಾಕ್ಟ್ ಅನ್ನ ಮ್ಯಾಟ್ರಿಸ್ ಚುನಾವಣೋತ್ತರ ಸಮೀಕ್ಷೆ ಬಿಜೆಪಿ 147 ರಿಂದ 167, ಕಾಂಗ್ರೆಸ್ 70 ರಿಂದ 90 ಅಂದ್ರೆ ಕಾಂಗ್ರೆಸ್ ಪ್ಲಸ್ ಆರ್ಜೆಡಿ 70 ರಿಂದ 90 ಬರಬಹುದು ಅಂತ. ಬಿಜೆಪಿ ಮತ್ತೆ ಜೆಡಿಯು 147 ರಿಂದ 167 ಯೂಜ್ ಮಾರ್ಜಿನ್. ಲಾಸ್ಟ್ 5 ವರ್ಷಗಳಿಂದ ಕೇವಲ 125 ಇತ್ತು ಎನ್ಡಿಎ. ಈಗ ಇಲ್ಲಿ ನೋಡ್ತಾ ಇದ್ದೀವಿ 147 ರಿಂದ 167, 20 ಮಾರ್ಜಿನ್ ಇದ್ರೂ ಕೂಡ ಬಹುದೊಡ್ಡ ಮ್ಯಾಜಿಕ್ ನಂಬರ್ನ ದಾಟಬಹುದು ಎನ್ಡಿಎ ಅನ್ನೋ ಒಂದು ಚುನಾವಣೋತ್ತರ ಎಕ್ಸಿಟ್ ಪೋಲ್ ಬರ್ತಾ ಇದೆ. ಮ್ಯಾಟ್ರಿಕ್ಸ್ ಇದು. ಬಿಜೆಪಿ ಮತ್ತೆ ಜೆಡಿಯುಗೆ ಬಹುಮತ ಬರಬಹುದು 147 ರಿಂದ 167. ಕಾಂಗ್ರೆಸ್ ಮತ್ತೆ ಆರ್ಜೆಡಿಗೆ ಕೇವಲ 70 90 ಬರಬಹುದು ಅನ್ನೋ ಲೆಕ್ಕಾಚಾರ ಕಾಣ್ತಾ ಇದೆ. ಅದೇ ರೀತಿ ಇದೆ. ಮ್ಯಾಟ್ರಿಕ್ಸ್ ಅವರು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲೂ ಕೂಡ ಆಲ್ಮೋಸ್ಟ್ ಇದೇ ನಂಬರ್ ಹೇಳಿದ್ರು. ಚುನಾವಣೋತ್ತರ ಸಮೀಕ್ಷೆಯಲ್ಲೂ ಕೂಡ ಅದೇ ರೀತಿಯಾದಂತಹ ನಂಬರ್ಸ್ ಎನ್ಡಿಟಿವಿಗೂ ಸೇಮ್ ನಂಬರ್ ಕಾಣಿಸ್ತಾ, ಒಂದು 5 ಹೆಚ್ಚು ಕಮ್ಮಿ ಕಾಣಿಸ್ತಾ ಇದೆ ಎನ್ಡಿಟಿವಿ ನಂಬರ್ಗೂ ಕೂಡ. ಬಿಜೆಪಿ ಇಲ್ಲಿಯವರೆಗೆ ಬಂದಂತಹ 4 ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಎನ್ಡಿಎ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರ ರಚನೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ನೋಡ್ತಾ ಇದ್ರೆ ಮ್ಯಾಟ್ರಿಕ್ಸ್, ಎನ್ಡಿಟಿವಿ, ದೈನಿಕ್ ಭಾಸ್ಕರ್ ಅವರು ಇಂತ ಹ್ಯೂಜ್ ನಂಬರ್ ಕೊಟ್ಟಿದ್ರು, 133 ಎಕ್ಸಾಕ್ಟ್ ನಂಬರ್ ಕೊಟ್ಟಿದ್ರು. ಅದರ್ವೈಸ್ 140 ರಿಂದ 167 ಅಂತ ಅಂದರೆ ಪರ್ಫಾರ್ಮೆನ್ಸೇ ಇಲ್ಲ ಅಂದಂಗಾಯ್ತು. ಹಾಗೆ ನೋಡಿದ್ರೆ ಆರ್ಜೆಡಿ ಪರ್ಫಾರ್ಮೆನ್ಸ್ ಅಥವಾ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಏನೂ ಇಲ್ಲ. ನನಗನ್ಸಿದ ಮಟ್ಟಿಗೆ ಮಹಿಳೆಯರು ಈ ಬಾರಿ ಅದ್ಭುತವಾದಂತಹ ರೋಲ್ ಅನ್ನ ಪ್ಲೇ ಮಾಡಿದ್ದಾರೆ.